ಎಲ್ಲರಿಗೆ ಸುಖ ಸಂತೋಷ ಸಮೃದ್ಧಿ ಉತ್ತರ ಅಯ್ಯೋ ಕತೆ ಇದೆ, ಅದು ಕತೆ ಇದೆ, ಬಟ್ ಗೊತ್ತಿಲ್ಲ. ಭಗವಂತ ಶಕ್ತಿ ಕೊಟ್ಟರೆ ಜನ ವಿಮರ್ಶೆ ಹುಟ್ಟಲಿ. ಇದು ಮುಂದಿನ ಕಥೆಗಳನ್ನ ಸ್ವಲ್ಪ ಇತಿಹಾಸಗಳಲ್ಲಿ ಬುಕ್ಗಳಲ್ಲೂ ಪುರಾಣಗಳಲ್ಲಿ ಇದು ಹಿಂದಿನ ಕಥೆಗಳು ಇದೆ. ಅವ್ನು ಎಲ್ಲಿಂದ ಬಂದ ತುಂಬ ವಿಷಯಗಳಿದೆ. ಒಂದೇ ಕಥೆಗಳೊಳಗಡೆ ಎಲ್ಲ ಲಿಂಕ್ ಆಗೋ ಕಥೆಗಳು ಕಾಲ ಇದೆ. ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿದೆ. ಚೆನ್ನಾಗಿ ಕೆಲಸಿದ್ದಾರೆ, ರೆಸ್ಪಾನ್ಸ್ ಮಾಡಿದಾಗ ಭಾಳ ಖುಷಿ. ನಾವು ಈ ಕಡೆ ಬಂದರೆ ಅಲ್ಲಿ ಯಾವ ಕಲೆ ಅಂತ ಹೇಳಿದ್ರೆ ಸರ್ ಆ ಕಡೆ ಸೈಡ್ ಹೋಗ್ಬಿಡಿ ಸರ್, ಸೈಡ್ ಹೋಗ್ಬಿಡಿ, ರೈಟ್ ಸೈಡ್ ಹೋಗ್ಬಿಡಿ. ಖಾಲಿ ಇದು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಬನ್ನಿ ಬನ್ನಿ ಕಡೆ ಸೈಡ್ ಹೋಗ್ಬಿಡಿ ಸರ್, ಸೈಡ್ ಬರ್ರಿ ಬೇಗ ಸಮಯ ಬರ್ರಿ ಸಂತೋಷ್ ಸಂಗಿ ಅವರೇ. ಎಲ್ಲವೂ ಯಕ್ಷಗಾನದ ಗಟ್ಟಿತನ. ಇದರಲ್ಲಿ ನಾನು ಮಾಡದೇ ಇರೋದಕ್ಕಿಂತ ಯಕ್ಷಗಾನ ನನ್ನನ್ನು ಮಾಡಿಕೊಂಡು ಅದಕ್ಕೆ ಸರಿಯಾದ ವ್ಯಕ್ತಿಗಳನ್ನ, ಸರಿಯಾದ ಸಂಬಂಧಪಟ್ಟ ಆಟಗಳನ್ನ ಅದೇ ನಾನು ರೂಪಿಸ್ತಾ ಹೋಯಿತು. ಬಹುಶಃ ಬರೆದಿತ್ತು ಅಂತ ಮನೆ ಬರೆದಿತ್ತು ನಾನು ಖುಷಿ ಪಡೋದೇನಂತಂದರೆ ಈ ಥರದೊಂದು ಮಹತ್ತರ ಕಾರ್ಯ ಯಕ್ಷಗಾನವನ್ನು ಬೆಳಗಿಸುವಂಥ ಎಲ್ಲರಿಗೂ ಪರಿಚಯಿಸುವಂಥ ಒಂದು ಕಾರ್ಯ ನನ್ನಿಂದ ಆಯಿತು. ಭಾಳ ಖುಷಿ ಆಯ್ತು. ಅಂದರೆ ಒಂದು ಮಣ್ಣಿನ ಕಥೆಗೆ ಇಷ್ಟೊಂದು ಜನ ಪ್ರೀತಿ ಕೊಡ್ತಾ ಇರೋದು, ಅದು ಆ ಮಣ್ಣಿನ ಗಟ್ಟಿತನ. ಇಲ್ಲಿ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಮಗೆ ಆ ಪ್ರೇರಣೆ ಬಂತಲ್ಲ, ಮಾಡಬೇಕು ಅಂತ ಪ್ರೇರಣೆ ಬಂತು. ಕಾಂತಾರದ ಒಂದು ಮಣ್ಣಿನ ಸೊಗಡಿನ ಕಥೆ ರಿಷಬ್ ಶೆಟ್ಟಿ ತರದೇ ಇದ್ದಿದ್ರೆ ಬಹುಶಃ ಇವತ್ತಿಗೆ ನಾನು ಇನ್ನೊಂದು ಹಂತದ ಬೆಳವಣಿಗೆ ಮಾಡಲಿಕ್ಕೆ ನಮ್ಮ ಧೈರ್ಯ ಸಾಕಂತಲ್ಲ. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಇನ್ಸ್ಪೈರ್ ಆಗಿದ್ದೀವಿ. ಸೊ ಎಲ್ಲವೂ ದೈವಿಚ್ಛೆ ನಮ್ಮ ಕೈಲಿದೆ ಸರ್. ಅಂದರೆ ಯಕ್ಷಗಾನ ಅನ್ನುವಂಥದ್ದನ್ನು ಸಿನಿಮಾದಲ್ಲಿ ಅಲ್ಲಲ್ಲಿ ಬಳಸ್ಕೊಂಡಿದ್ದು ಉಂಟು, ಬಟ್ ಒಂದು ಫುಲ್ ಫ್ಲೆಜ್ ಅದನ್ನು ತೆರೆ ಮೇಲೆ ತರುವಂಥದ್ದು. ಮೇಲಾಗಿ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರನ್ನ ನೀವು ತರ್ತೀರಾ. ಇಟ್ಸ್ ಆಲ್ ಅಬೌಟ್ ಬಿಗ್ ರೆಸ್ಪೆಕ್ಟ್ ಟು ದ ಇಂಡಸ್ಟ್ರಿ. ಅದ್ರ ಬಗ್ಗೆ ಖಂಡಿತ. ಅಂದರೆ ಯಕ್ಷಗಾನ ಅಲ್ಲಲ್ಲಿ ಎಲ್ಲರಿಗೂ ಗೊತ್ತಿರೋದೇನು ಹೇಳಿದ್ರೆ, ಎಲ್ಲೋ ಮಾಲಲ್ಲಿ ಹಿಂಗಿರೋದು ಅಥವಾ ಮಾಲಲ್ಲಿ ಚಿತ್ರ ಬಿಡಿಸಿರೋದು ಅಥವಾ ಯಾವುದೋ ನಮ್ಮ ಸಿನಿಮಾಗಳಲ್ಲೇ ಹಿಂದೆ ಡ್ಯಾನ್ಸ್ ಮಾಡೋದರನೋ ಈ ಥರ ಬಳಸಿದ್ದಿದೆ. ಸೊ 3 ಜಿಲ್ಲೆಗೆ ಬಿಟ್ಟರೆ ಉಳಿದವರಿಗೆ ಅದರ ಘನತೆ ಅದು ಯಾವ ರೀತಿ ಆಗ್ತಾ ಇದೆ, ಅದರಿಂದ ಎಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾ ಇದೆ, ಕರಾವಳಿ ಭಾಗದ ಎಲ್ಲರೂ ಬದುಕ್ತಿರೋ ರೀತಿ ನಾನು ಬದುಕಿ ಇನ್ನೊಬ್ಬರು ಬದುಕಬೇಕು ಅನ್ನೋ ರೀತಿ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ತುಂಬ ಪ್ರೇರಣೆ ಯಕ್ಷಗಾನ. ಅಂದರೆ ಅನ್ನ ಸಂತರ್ಪಣೆ ಆಗಿರಲಿ ಅಥವಾ ಯಾವುದೇ ಹೋಟ್ಲು ನೋಡಿ, ಅವರು ಒಬ್ಬರು ಬದುಕೋ ಥರ ಬದುಕ್ತಾ ಇಲ್ಲ. 10,000 ಜನ 1,000 ಜನ ಬದುಕೋ ಥರದಲ್ಲಿ ಇದೆಲ್ಲದೂ ಇನ್ಫಾರ್ಮೇಷನ್ ಇಂಡೈರೆಕ್ಟ್ಲಿ ಯಕ್ಷಗಾನದ ಕಥೆಗಳನ್ನು ಕೇಳಿ, ಪುರಾಣಗಳಿಗೆ ಬರುವಂಥ ಕಥೆಗಳನ್ನು ಕೇಳಿ ಅವರು ಇನ್ಸ್ಪೈರ್ ಆಗಿ ಒಂದು 4 ಜನಕ್ಕೆ ಕೆಲಸ ಆಗಬೇಕು ಅಂತ. ಇದು ಉಳಿದ ಭಾಗದವರಿಗೂ ಬಂದರೆ ಎಲ್ಲರೂ ಬದುಕೋ ರೀತಿ ಬದಲಾಗುತ್ತೆ, ಆಲೋಚನೆ ಮಾಡುವ ದೃಷ್ಟಿಕೋನಗಳು ಬದಲಾಗುತ್ತೆ. ಎಷ್ಟು ವೀರದ ಕಥೆಗಳಿದೆ, ಇದೀಗ ಒಂದು ನೋಡಿದ್ದೀರ ನೀವು. ಈ ಥರದ ಸಹಸ್ರಾರು ವೀರದ ಕಥೆ ಇದೆ. ಅದನ್ನೆಲ್ಲ ಕೆದಕಿ ಒಂದಿಷ್ಟು ಇನ್ಫಾರ್ಮೇಷನ್ಗಳು ಜನರಿಗೆ ಬಂದರೆ ಇನ್ನೊಂದಿಷ್ಟು ಈ ಕಥೆ ನಾನು ಟ್ರಿಗರ್ ಮಾಡಿದಷ್ಟೇ ನನ್ನ ಜೀವನ ನಾನೇ ನೋಡ್ಕೊಂಡಂಗಾಯ್ತು. ಅಂದರೆ ಝೀರೋದಿಂದ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಕುಂತಳದ ಮಹಾರಾಜ ಆಗ್ತಾನೆ. ಹೇಗೆ ಸಾಧ್ಯ? ಆ ಕಾರಣಕ್ಕೆ ಈ ಕಥಾಂತರ ಸೆಲೆಕ್ಟ್ ಆಗಿದೆ. ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ಒಬ್ಬ ಇವತ್ತಿಗೆ ನೀವೆಲ್ಲರೂ ಇದ್ದೀರಿ, ನೀವೆಲ್ಲರೂ ಒಂದು 15 ವರ್ಷ ಹಿಂದೆ ಎಲ್ಲೋ ಒಂದು ಅವಕಾಶ ಸಿಕ್ಕರೂ ಸಾಕು ಅಂತ ಕಾಯ್ತಾ ಇದ್ದಲ್ಲ, ನೀವೆಲ್ಲರೂ ವೀರಚಂದ್ರಹಾಸರು. ಸೊ ಪ್ರತಿಯೊಬ್ಬ ಜೀವನದಲ್ಲಿ ಯಾರೆಲ್ಲ ಹರ ಹಿಡಿದು ಬಂದು ಇವತ್ತಿಗೆ ಸಾಧನೆ ಮಾಡಿದ್ದಾನೆ ಅವರೆಲ್ಲರೂ ವೀರಚಂದ್ರಹಾಸರು. ಯಕ್ಷಗಾನದಲ್ಲಿ 4ನೇ
ವರ್ಷಕ್ಕೆ ಏನು ವೇಷ ಹಾಕಿ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲರೂ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನದಲ್ಲಿ ಪಳಗಿ ಅದನ್ನು ಏನೋ ನಿದ್ರೆ ಕಣ್ಣಲ್ಲಿ ಎದ್ದರೂ ಆ ಮಾತುಗಳನ್ನ ಆಡುವಂಥ ಕೆಪಾಸಿಟಿ ಇರೋರು. ಸೊ ಇವರೆಲ್ಲರ ಸಪೋರ್ಟ್ ಅಂದರೆ ಪ್ರಸನ್ನ ಅವರಾಗಿ ಆಗಿರಲಿ, ಕೃಷ್ಣಬುದ್ಧಿ ಮಾಡೋರಾಗಿರಲಿ, ಪ್ರತಿಯೊಬ್ಬರು ಬಂದಿದ್ದಾರೆ ವಿಷಯ. ಇಲ್ಲಿ ಇನ್ನೊಬ್ಬರು ಪರಿಚಯ. ಸೊ ನಾನು ಹೊರಟಾವಾಗ ನಾನು ಈ ಥರ ಹೆಜ್ಜೆ ಇಡಬೇಕು ಅಂತ ಹೇಳ್ತಾವಾಗ ನನ್ನ ಬೆನ್ನೆಲುಬಾಗಿ 400-500 ವೇಷಗಳು ಬೇಕಂತವಾಗಲೂ ರಾತ್ರಿ ಹೇಳಿದ್ರೆ ಬೆಳಗಿನಷ್ಟೊತ್ತಿಗೆ ವ್ಯವಸ್ಥೆ ಮಾಡಿಕೊಟ್ಟು ನವೀನ್ ಶೆಟ್ಟಿ ಐರ್ಬೈ, ನಾಗರಾಜ ಶೆಟ್ಟಿ ನೈನ್ ಕಂಪ್ನಿ. ಬಹುಶಃ ಇವರಿಬ್ಬರು ಇಲ್ಲದಿದ್ದರೆ ಈ ಸಾಧನೆ ನಾನು ಏನು ಮಾಡ್ತಾ ಇದ್ದೆ ನಾನು ಕನಸು ಕಾಣ್ಬೋದು. ಬಟ್ ಅದನ್ನು ವ್ಯವಸ್ಥಿತಕ್ಕೆ 10 ಜನ ವೇಷಗಾರಿಕೆಗಳನ್ನ ಇಡೀ ಕರ್ನಾಟಕದಲ್ಲಿ ಇರೋರನ್ನೆಲ್ಲರನ್ನು ಹುಡುಕಿ ಅದು ಬೆಂಗಳೂರು ನಗರಕ್ಕೆ ತಗೊಬಂದು ಅವರಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿ 500 ವೇಷಗಳನ್ನು ಬಳಸಿದ್ವು. 500 ವೇಷಕ್ಕೆ 1000 ಜನ ಕ್ರೂ ಬೇಕಾಗಿತ್ತು. 10 ಜನರನ್ನ ವ್ಯವಸ್ಥೆ ಮಾಡಿ ಇದೆಲ್ಲದೂ ಇಲ್ಲಿ ತನಕ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತವ್ರು ಇವರಿಬ್ಬರು. ಈ ಥರ ನಮ್ಮ ಟೀಮ್ ಟೋಟಲ್ ಟೀಮ್ ಹಗಲು ರಾತ್ರಿ ಅಂತ ನಾವು ಪಟ್ಟಂಥ ಕಷ್ಟ ಇವತ್ತು ಖುಷಿ ಕೊಡ್ತಾ ಇದೆ. ಒಂದು ಕಲೆಗೆ ನಮ್ಮ ಕಡೆಯಿಂದ ಏನು ಋಣ ತೀರಿಸುವಂಥ ಇತ್ತು ಅದರ ಒಂದು 2% ತೀರಿಸಿದಂಥ ಒಂದು ಆತ್ಮತೃಪ್ತಿ. ನೀವೆಲ್ಲರೂ ನೋಡಿ ಖುಷಿ ಆಯ್ತಲ್ಲ ನಮ್ದು ಅದೇ ಸರ್. ಪಾರ್ಟ್ 2 ಇದೆ ಅಂತ ಹೇಳಿ ಕೂಡ ಬಿಟ್ಟಾಗಿದೆ. ಪಾರ್ಟ್ 1 ಶಿವಣ್ಣ ಇದ್ರು, ಪಾರ್ಟ್ 2 ಅಲ್ಲಿ ಯಾರಿದ್ದಾರೆ ಸರ್? ಶಿವಣ್ಣನ ಇರ್ತಾರಲ್ಲ, ಬೇರೆ ಯಾರಾದ್ರು ಇರ್ತಾರಾ? ಸೊ ಪಾರ್ಟ್ 2 ನಿಮಗೆ ಹಿಂಟ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೊಂದು ಕಥೆಗಳಿದೆ. ಬಹುಶಃ ಅದೊಂದು ಇನ್ನೊಂದು ರೂಪ ರೇಷೆ ತಗೊಂಡ್ರೆ ಈ ಥರದ ಕಥೆಗಳು ಇನ್ನೊಂದಿಷ್ಟು ಜನರಿಗೆ ಮಾದರಿ ಆಗ್ಬೋದು, ಇನ್ನೊಂದಿಷ್ಟು ಐ ಓಪನರ್ ಟಾಪಿಕ್ಗಳು ಜನರಿಗೆ ಸಿಗ್ಬೋದು, ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ. ಅದರಲ್ಲಿ ಇನ್ನೂ ಕಥೆಗಳಿದೆ, ಇನ್ನೂ ಹಿಂದಿನ ಕಥೆಗಳಿದೆ, ಮಧ್ಯದ ಕಥೆಗಳಿದೆ. ಸುಬುದ್ಧಿ ಮಹಾರಾಜರ ಕಥೆಗಳನ್ನು ನಾವು ತೋರಿಸಲೇ ಇಲ್ಲ ನಿಮಗೆ, ಮಹಾರಾಜನ ಕಥೆ ತೋರಿಸಲೇ ಇಲ್ಲ. ಸೊ ಕೈರಾಣಿ ದೇಶದ ಕಥೆ ತೋರಿಸಲಿಲ್ಲ, ಚಂದ್ರಹಾಸನ ಬಾಲ್ಯ ತೋರಿಸಲಿಲ್ಲ, ಚಂದ್ರಹಾಸನ ವೀರ ಕಥೆ ತೋರಿಸಲಿಲ್ಲ. ಸೊ ಇದೀಗ ಶುರು ಅಷ್ಟೇ. ಶೀಘ್ರದಲ್ಲೇ ಬರುತ್ತೆ. ಅಂದರೆ ಪಾರ್ಟ್ 6 ತನಕ ಇರುತ್ತೆ ಸರ್. ಭಗವಂತ ನಡೆಸಿದ್ರೆ ಏನಬೇಕು ಆಗ್ಬಾರ್ದಂತ ಏನಿದೆ. ವೀರಚಂದ್ರ ಹಾಸನ ಸರ್ ಥರ ಕಾಣಿಸ್ತಾ ಇದ್ದಾರೆ ಅಂತ ಅಭಿಮಾನಿಗಳು. ಅದು ಭಾಳ ಖುಷಿ ಆಯ್ತು ನಮಗೆ. ಅಂದರೆ ನನ್ನ ಎಲ್ಲ ಸಿನಿಮಾಗಳಿಗೂ ನನ್ನ ಸಂಗೀತ ನಿರ್ದೇಶನದ ಎಲ್ಲ ಸಿನಿಮಾಗಳಲ್ಲೂ ಪ್ರತಿ ದಿವಸ ಫಸ್ಟ್ ಶೋ ಆದಮೇಲೆ ನಾನು ಫೋನ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ. ಅಪ್ಪು ಸರ್ ಕಾಲ್ ಬರುತ್ತೆ, ಈಗ ಮಾತಾಡಬೇಕು ಅಂತ. ಸೊ ಟುಡೇ ಸರ್ ನಿಮ್ಮ ಕಲಾವಿದ್ರು ಏನಂತಾರೆ ಅದಕ್ಕೆ? ಆ ಥರ ಶೇಡ್ ಕಾಣ್ತದೆ ಅಂತ ಅಭಿಮಾನಿಗಳು ಹೇಳ್ತಾರೆ. ಕಲಾವಿದ್ರು ಏನಂತಾರೆ? ಅವ್ರಿಗೆ ಆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಈಗ ಸರ್ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ ಸರ್? 60 ಸಿನಿಮಾಕ್ಕೆ 60 ಥಿಯೇಟ್ರಿಗೆ ನಾವೀಗ ಫಿಕ್ಸ್ ಮಾಡಿದ್ದೀವಿ. ಇದು ಮುಂದೆ ಭಗವಂತ ಸಿಎಂ ಸಿದ್ದರಾಮಯ್ಯ ಏನಂದ್ರು ಸರ್? ಸಿದ್ದರಾಮಯ್ಯ ಸಿಎಂ ಏನು ಅವ್ರ ಸಪೋರ್ಟ್ ಎಲ್ಲ ಪ್ರತಿಯೊಬ್ಬರು ಸಪೋರ್ಟ್. ಅದೇ ಇದು ನನ್ನಿಂದ ಆಯಿತು ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಯಕ್ಷಗಾನ ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಟ್ಟು ಅದನ್ನ ಕರ್ಕೊಂತ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಚೈತನ್ಯ ಇದು ಏನಂತ? ಸಸ್ಯಣ ಇದನ್ನ ಸ್ವಲ್ಪ